ಅಂತೂ ಇಂತೂ ಬಿಜೆಪಿಗೆ ಸಬ್ಜೆಕ್ಟ್ ಸಿಕ್ಕದಂಗಾಯಿತು. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಸಭೆ, ಎಸ್ಸಿ ಎಸ್ಟಿ ಸಮುದಾಯದ ಶಾಸಕರು ಮತ್ತು ಮಾಜಿ ಶಾಸಕರು ಭಾಗಿ. ಹಸಿದ ರಣಹದ್ದು ಕಾಯುತ್ತಿತ್ತು ಮಾಂಸದ ತುಂಡನ್ನ, ಹಂಗಾಯ್ತಿದ್ದು. ಬಿಜೆಪಿಗೊಂದು ಹೊಸ ಸಬ್ಜೆಕ್ಟ್ ಸಿಕ್ತು. ಎಸ್ಸಿ ಎಸ್ಟಿ ಸಮುದಾಯದ ಶಾಸಕರು ಮಾಜಿ ಶಾಸಕರು ಕೂಡ ಭಾಗಿ. ಒಳ ಮೀಸಲಾತಿಯ ಬಗ್ಗೆ ಬಿಜೆಪಿ ನಿಲುವಿನ ಬಗ್ಗೆ ಚರ್ಚೆ. ಬಿಜೆಪಿ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಎಷ್ಟೆಷ್ಟು ಮೀಸಲಾತಿ ಕೊಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಮೀಸಲಾತಿ ಅಧಿಕೃತ ಆಕ್ಟ್. ನೇಮಕಾತಿ ವಿಚಾರದಲ್ಲಿ ಎಸ್ಸಿ 15%, ಎಸ್ಟಿ 3% ಅಡಿ ನೇಮಕಾತಿ ಸಿಕ್ತಿತ್ತು. ಆದ್ರೆ ಈಗ ಕಾಂಗ್ರೆಸ್ ನಿರ್ಧಾರದಿಂದ ದಲಿತ ಸಮುದಾಯಕ್ಕೆ ಅನ್ಯಾಯ ಅಂತ ಹೇಳಿ ಬಿಂಬಿಸಲಾಗುತ್ತೀಗ. ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಬಿಜೆಪಿ ಹೋರಾಟ ಸಾಧ್ಯತೆ. ರಾಜ್ಯ ಬಜೆಟ್ ವೇಳೆ ಬಿಜೆಪಿ ಪ್ರತಿಭಟನೆ ಸಾಧ್ಯತೆ. ಒಳ ಮೀಸಲಾತಿ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜಕಾರಣ ಮಾಡ್ತಾರೆ. ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೋಡಿ ಪ್ರೆಸ್ ಮೀಟ್ ನಲ್ಲಿ ಅಬ್ಬರಿಸಿ ಬೊಬ್ಬರ್ದಿದ್ದಾರೆ ಬಿಜೆಪಿ ನಾಯಕರು. ವಿಜೇಂದ್ರ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಒಂದು ಕಡೆ 2,85,000 ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನ ಸರಿಯಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರದೇನೆ 6% ಪಕ್ಕಕ್ಕಿಟ್ಟು ಕೇವಲ 50% ಹಿಂದಿನ ಹಳೆಯ ಮೀಸಲಾತಿ ಪ್ರಕಾರ ಮಾಡ್ತೇವೆ ಅಂತೇಳಿ ಹೊರಟಿದ್ದೀರಿ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ. ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಹಿಂದಿನ ಬಿಜೆಪಿ ಸರ್ಕಾರ ತಂದಂತ ಮೀಸಲಾತಿ 50 56%ಗೆ ಏರಿಸಿದ್ದಾರೆ. ಶೋಷಿತ ಪೀಡಿತ ಸಮುದಾಯಗಳಿಗೆ ಅನ್ಯಾಯ ಮಾಡದೇನೆ ನೀವು 50,000 ಖಾಲಿ ಹುದ್ದೆಗಳನ್ನ ನೇಮಕಾತಿ ಮಾಡ್ತಿರೋ, 1 ಲಕ್ಷ ಮಾಡ್ತಿರೋ ನಿಮಗೆ ಬಿಟ್ಟಿರುವಂಥದ್ದು. ನಮ್ಮ ಆಗ್ರಹ ಇರುವಂಥದ್ದು ಎಲ್ಲ ಖಾಲಿ ಹುದ್ದೆಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಅನ್ನುವ ಆಗ್ರಹ ಒಂದ್ ಕಡೆ ಆದರೆ, 56% ಇವತ್ತೇನು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ. ಅದರ ಆಧಾರವನ್ನ ಇಟ್ಕೊಂಡು ಇವತ್ತಿನ ನಿಮ್ಮ ಹಣಕಾಸಿನ ಮುಂಗಟ್ಟನ್ನ ಪರಿಸ್ಥಿತಿನ 50 ಲಕ್ಷ ನೇಮಕಾತಿ ಮಾಡ್ತಿರೋ, 1 ಲಕ್ಷ ಹುದ್ದೆನ ಭರ್ತಿ ಮಾಡ್ತಿರೋ, ಆದರೆ ಶೋಷಿತ ಪೀಡಿತ ಸಮುದಾಯಗಳಿಗೂ ಕೂಡ ಒಳ ಮೀಸಲಾತಿಯನ್ನ ಪರಿಗಣಿಸಿ ತದನಂತರವೇ ಈ ಹುದ್ದೆಗಳಿಗೆ ಭರ್ತಿ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಪದೇ ಪದೇ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಕಿಂಚಿತ್ತಾದ್ರೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ನೀವು ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ರೆ ರಾಜ್ಯ ನ್ಯಾಯಾಲಯದ ಕುಂಟು ನೆಪವನ್ನ ಹೇಳ್ದೇನೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು, ಉದ್ಯೋಗವನ್ನ ಕೊಡುವಂತ ಕೆಲಸ ಮಾಡಬೇಕು. ಏನು ಯುವಜನತೆ ಇವತ್ತು ಹಿಂದುಳಿದ ವರ್ಗಗಳಿರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು, ಎಲ್ಲ ವರ್ಗದ ಜನರೇನಿದ್ದಾರೆ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು, ಆ ಹುದ್ದೆಗಳ ಭರ್ತಿ ಮಾಡುವಂತ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತೊಟ್ಟಲನ್ನ ತೂಗುವಂತ ಕೆಲಸ ಮಾಡೋದು, ಮಗುವನ್ನ ಚೂಟುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.